ಕೇರಳದ ವಯನಾಡ್ನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ಇನ್ನೂ ಕೂಡ ಹಸಿಯಾಗೇ ಉಳಿದಿರುವ ಗಾಯದಂತಿದೆ. ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಲೇ ಇದೆ. ಊರಿಗೂರೇ ಕೊಚ್ಚಿ ಹೋಗಿರೋದ್ರಿಂದ ಸಾವಿರಾರು ಮಂದಿ ನಿರಾಶ್ರಿತರಾಗಿದ್ದಾರೆ. ಹಾಗೆ ಆರೋಗ್ಯದ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ, ಅವರಿಗೆ ಪರ್ಯಾಯ ವಸತಿಯ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ, ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸರ್ಕಾರದ ಒಂದಕ್ಕೇನೆ ಜವಾಬ್ದಾರಿಯನ್ನು ಬಿಟ್ಟರೆ ಸರ್ಕಾರಕ್ಕೂ ಕೂಡ ಹೊರೆ ಆಗೋಲ್ಲ ಅಂತಲ್ಲ. ಆದರೆ ಮತ್ತೆ ಒಂದು ಊರನ್ನು ಪುನಃಸ್ಥಾಪನೆ ಮಾಡಬೇಕು ಅಂತಂದರೆ ತಗುಲುವ ವೆಚ್ಚ ಸಾಮಾನ್ಯದಲ್ಲ. ಇದರ ನಡುವೆ ಅಕ್ಷರಶಃ ಸ್ಮಶಾನದಂತಾಗಿರುವ ವಯನಾಡ್ಗೆ ಇದೀಗ ನೆರವಿನ ಹಸ್ತ ಹರಿದು ಬರ್ತಾ ಇದೆ. ಮನೆ ಮಠ ಕಳೆದುಕೊಂಡವರು ಎಲ್ಲ ಇದ್ದು ಏನೂ ಇಲ್ಲದಂತೆ ಬೀದಿ ಪಾಲಾಗಿದ್ದಾರೆ. ಅವರಿಗೆ ಮರಳಿ ಚೈತನ್ಯ ನೀಡೋದು ಬಹಳ ಅವಶ್ಯಕತೆ ಇದೆ. ತಲೆ ಮೇಲೊಂದು ಸೂರು ನೀಡಬೇಕಾಗಿದೆ. ಇದೇ ವಿಚಾರಕ್ಕೆ ಇದೀಗ ಅನೇಕ ಸೆಲೆಬ್ರಿಟಿಗಳು ನೆರವಿನ ಹಸ್ತವನ್ನು ಚಾಚ್ತಾ ಇದ್ದಾರೆ. ಸೆಲೆಬ್ರಿಟಿಗಳ ನಡೆ ಬಗ್ಗೆ ಕೆಲವೊಂದು ಸತಿ ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಗ್ತಾ ಇರುತ್ತೆ. ನಾಡು, ನೆಲ, ಜಲ, ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಸ್ಪಂದಿಸೋದಿಲ್ಲ ಅನ್ನೋ ಆರೋಪಗಳು ಕೂಡ ಆಗಿಂದಾಗೆ ಬರ್ತಾ ಇರುತ್ತೆ. ಆದರೆ ಸಹಾಯ ಹಸ್ತ ಚಾಚುವ ಸಂದರ್ಭ ಇದು. ಇಂಥ ಸಂದರ್ಭದಲ್ಲಿ ಭಾಷೆ ಅಥವಾ ರಾಜ್ಯದ ಗಡಿಯನ್ನು ಮೀರಿ ಸೆಲೆಬ್ರಿಟಿಗಳು ನೆರವಿನ ಹಸ್ತವನ್ನು ಕೈಚಾಚಿದ್ದಾರೆ. ಹಾಗಾದರೆ ಕೇರಳದ ವಯನಾಡಿನ ದುರಂತದ ಈ ಕಥೆಗೆ ಮನಸ್ಸನ್ನು ಬಿಚ್ಚಿ ಸಹಾಯ ಹಸ್ತವನ್ನು ಮಾಡಲಿಕ್ಕೆ ಮುಂದಾದ ಸೆಲೆಬ್ರಿಟಿಗಳು ಯಾರ್ಯಾರು, ಯಾವ ಸ್ವರೂಪದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಗಮನಿಸ್ತಾ ಹೋಗೋಣ. ತಮಿಳಿನ ಖ್ಯಾತ ನಟ ಸೂರ್ಯ ಹಾಗೆ ಜ್ಯೋತಿಕಾ ದಂಪತಿ 50 ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ. ಹಾಗೆ ಕೇರಳದವರೇ ಆದ ಮಮ್ಮೂಟಿ 15 ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ. ಕೇರಳದ ಮತ್ತೋರ್ವ ನಟ ದುಲ್ಕರ್ ಸಲ್ಮಾನ್ 35 ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ. ಈ ಹಣದಿಂದ ಕೇರಳ ಸರ್ಕಾರ ವಯನಾಡ್ನಲ್ಲಿ ಮಾಡಬೇಕಾಗಿರತಕ್ಕಂತಹ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವ ಕಾರ್ಯ, ಶೋಧ ಕಾರ್ಯ ಇದೆಲ್ಲದಕ್ಕೂ ಕೂಡ ಉಪಯೋಗ ಆಗಲಿ ಈ ಹಣ ಅನ್ನೋದು ಇವರ ಉದ್ದೇಶ. ಇನ್ನು ಕನ್ನಡದ ನಟಿ, ಇದೀಗ ಬಹುಭಾಷಾ ನಟಿಯಾಗಿ ಗುರುತಿಸಿಕೊಂಡಿರುವ ರಶ್ಮಿಕಾ ಮಂದಣ್ಣ 10 ಲಕ್ಷ ರೂಪಾಯಿ ನೆರವನ್ನು ನೀಡಿದ್ದಾರೆ. ರಶ್ಮಿಕಾ ಮಂದಣ್ಣ. ಇನ್ನು ವಿಕ್ರಮ್ 20 ಲಕ್ಷ ರೂಪಾಯಿ ಸಹಾಯವನ್ನು ಮಾಡಿದ್ದಾರೆ. ಫಹದ್ ಫಾಜಿಲ್ 25 ಲಕ್ಷ ರೂಪಾಯಿ ಹಣವನ್ನು ನೀಡಿದ್ದಾರೆ. ನಯನತಾರಾ ದಂಪತಿ 20 ಲಕ್ಷ ರೂಪಾಯಿಯನ್ನು ಕೇರಳ ಸರ್ಕಾರಕ್ಕೆ ನೆರವಾಗಿ ನೀಡಿದ್ದಾರೆ. ತೆಲುಗು ಖ್ಯಾತ ನಟ ಅಲ್ಲು ಅರ್ಜುನ್ 25 ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ. ಇಲ್ಲಿ ನೋಡಿ, ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿ, ಕೆಲವರು ಕನ್ನಡದಿಂದ, ಕೆಲವರು ತೆಲುಗು, ಕೆಲವರು ತಮಿಳು, ಕೇವಲ ಕೇರಳದ ನಟ ನಟಿಯರು ಮಾತ್ರವಲ್ಲ, ಬೇರೆ ಬೇರೆ ಭಾಷೆಯ ನಟ ನಟಿಯರು ಕೂಡ ನಾನಾಗಲೇ ಹೇಳಿದ ಹಾಗೆ ಭಾಷೆ, ರಾಜ್ಯದ ಗಡಿಯನ್ನು ಮೀರಿ ವಯನಾಡ್ನಲ್ಲಿ ಸಂಭವಿಸಿರುವ ದುರಂತದ ಬಗ್ಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡುವ ಪ್ರಯತ್ನವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದಿಷ್ಟು ಕೇರಳದ ವಯನಾಡಿಗೆ ಸಂಬಂಧಪಟ್ಟ ಅಪ್ಡೇಟ್. ಆದರೂ ಕೂಡ ಬದುಕಿ ಬಂದಿದ್ದಾರೆ ಅಣ್ಣ ತಂಗಿ. ಆ ಇಂಟ್ರೆಸ್ಟಿಂಗ್ ಕತೆ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಅದೇ ಚೂರನ್ಮಲೆ, ಒಂದೇ ಕುಟುಂಬದ 3 ಜನ ಸಾವನ್ನಪ್ಪಿಟ್ರು. ಆದರೆ 40 ದಿನದ ಮಗು, ಈ ಮಗು ಭೂಮಿಯಲ್ಲಿ ಕಣ್ತೆರೆದು ಕೇವಲ 40 ದಿನ ಆದಾಗಲೇ ಈ ಘೋರ ದುರಂತವನ್ನು ನೋಡ್ಬಿಟ್ಟಿದೆ. 6 ವರ್ಷದ ಬಾಲಕ, ಇವರಿಬ್ಬರು ಕೂಡ ಬಚಾವಾಗಿದ್ದಾರೆ. ಮಗುವಿನ ತಾಯಿ ಕೂಡ ಆಶ್ಚರ್ಯಕರ ರೀತಿಯಲ್ಲಿ ಬಚಾವಾಗಿದ್ದಾರೆ. ಮನೆಗೆ ನೀರು ನುಗ್ಗಿದ್ದನ್ನು ನೋಡಿ ಬಾಣಂತಿ ತಂಜೀರ ಎಚ್ಚೆತ್ತಿದ್ದಾರೆ. ಮನೆಗೆ ನೀರು ನುಗ್ತಾ ಇದೆ, ಇಲ್ಲೇ ಇದ್ರೆ ಪ್ರಾಣ ಉಳಿಸ್ಕೊಳ್ಳೋದು ಕಷ್ಟ ಅಂತ ಹೇಳಿ. ತಕ್ಷಣಕ್ಕೆ 40 ದಿನದ ಪುಟ್ಟ ಕೂಸು ಹಾಗೆ 6 ವರ್ಷದ ಮಗನನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾಳೆ ತಾಯಿ. ಅಜ್ಜಿ ಮುತ್ತಾತನ ಜೊತೆ ಮನೆಯ ಮೇಲ್ಛಾವಣಿಗೆ ಬರ್ತಾರೆ. ಪ್ರವಾಹದ ರಭಸಕ್ಕೆ ಅಜ್ಜಿ ಮುತ್ತಾತ ಕಣ್ಣ ಎದುರಿಗೇನೆ ಕೊಚ್ಕೊಂಡು ಹೋಗ್ತಾರೆ. ಬಾಣಂತಿ ಕೈಯಲ್ಲಿ 40 ದಿನದ ಮಗು, ಇನ್ನೊಂದು ಕೈಯಲ್ಲಿ 6 ವರ್ಷದ ಪುಟ್ಟ ಮಗು. ಇಬ್ಬರೂ ಮಕ್ಕಳು ಕೂಡ ಕೈ ಜಾರಿ ಹೋಗ್ತಾ ಇದ್ರು. 40 ದಿನದ ಮಗುವನ್ನ ಹಾಗೂ ಹೀಗೂ ಮಾಡಿ ಕೈ ಹಿಡಿದು ಮೇಲಕ್ಕೆ ಎತ್ಕೊಳ್ತಾರೆ ತಂಜೀರ. ಆದರೆ ಆ 6 ವರ್ಷದ ಮಗ ಹಯಾನ್, ಆತ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾನೆ. ಅದೃಷ್ಟವಶಾತ್ ಅನ್ನೋ ರೀತಿಯಲ್ಲಿ ಬಾವಿಯ ತಂತಿಯನ್ನ ಹಿಡಿದು ಬದುಕಿ ಉಳಿದಿದ್ದಾನೆ 6 ವರ್ಷದ ಹಯಾನ್ ಕೂಡ. ತನ್ನ 2 ಮಕ್ಕಳನ್ನ ಆ ಮೂಲಕ ರಕ್ಷಿಸಿಕೊಂಡು ತಾನೂ ಕೂಡ ಬಚಾವಾಗಿದ್ದಾರೆ ತಂಜೀರ. ಇಂಥ ಅನೇಕ ಮನಕಲುಕುವ ಕಥೆಗಳಿಗೆ ಸಾಕ್ಷಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ ವಯನಾಡಿನ ದುರಂತ ಅಂಥೇಳಿ ಸಚಿವರುಗಳಿಗೆ ಖಡಕ್ ಸೂಚನೆ ನೀಡಲಾಗಿದೆ. ಇನ್ನೂ ಕೆಲ ಆಯ್ದ ಸಚಿವರುಗಳಿಗೆ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಹೈಕಮಾಂಡ್ನ ನಾಯಕರು ಅನ್ನೋ ಮಾಹಿತಿ ಇದೆ.
ಇದಿಷ್ಟು ಇವತ್ತಿನ ಕಾಂಗ್ರೆಸ್ ಪಾಳ್ಯದಲ್ಲಿ ಆದಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಸುದ್ದಿ. ಆದ್ರೆ ಅವ್ನಿಗೆ ಹೇಳ್ತಾ ಇರೋದು ಅವನು ಇನ್ನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ. ಏನು ಬಿತ್ರಿಯಪ್ಪ ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ಇನ್ನು ಪಾದಯಾತ್ರೆಯಲ್ಲಿ ಭಾಗಿಯಾದ ಶಾಸಕ SR ವಿಶ್ವನಾಥ್ ಕೂಡ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ನಮ್ಮ ಪಾದಯಾತ್ರೆಯಲ್ಲಿನ ಜನ ಬೆಂಬಲ ಕಾಂಗ್ರೆಸ್ನಲ್ಲೇ ಕಂಪನ ತಂದಿದೆ. ನಮ್ಮ ಪಾದಯಾತ್ರೆ ಈಗಾಗಲೇ ಸಕ್ಸಸ್ ಆಗಿದೆ ಎಂದಿದ್ದಾರೆ. ನಾವು ಮೂಡ ಮತ್ತು ವಾಲ್ಮೀಕಿ ಹಗರಣ ಏನಿತ್ತು ಇದನ್ನು ಮೊದಲನೇದಾಗಿ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಮಾಡಿ ವಿಧಾನಸಭೆಯಲ್ಲಿ ನಾವು ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತೇಳಿ ವಾಲ್ಮೀಕಿ ಹಗರಣದ ಬಗ್ಗೆ ವಿಸ್ತೃತವಾದಂಥ ಹೋರಾಟ ಮತ್ತು ಅಲ್ಲೆಲ್ಲ ಕೂಡ ನಾವು ಮಂಡಿಸಿದಾಗ ಸರ್ಕಾರ ಕೂಡ ಸರಿಯಾದ ರೀತಿಯಂಥ ಉತ್ತರವನ್ನು ಕೊಡಲಿಲ್ಲ. ಇದರಲ್ಲಿ ಯಾರ್ದು ಮಂತ್ರಿಗಳದಾಗಲಿ ಶಾಸಕರದ್ದು ತಪ್ಪಿಲ್ಲ ಅಂತೇಳಿ ಅವ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಾದಮೇಲೆ ನಾವು ಮೂಡ ಹಗರಣ, ಯಾಕಂದರೆ ಮುಖ್ಯಮಂತ್ರಿಗಳದೇ ಹೆಸರಿರೋದ್ರಿಂದ ಮತ್ತು ಭಾಳ ದೊಡ್ಡ ಹಗರಣ ಇದಾಗಿರೋದ್ರಿಂದ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, CBI ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದಾಗ ಇತ್ತ ದೋಸ್ತಿಗಳ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಕೌಂಟರ್ ಯಾತ್ರೆಯನ್ನು ನಡೆಸಿದೆ. ಚನ್ನಪಟ್ಟಣದಲ್ಲೇ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಸಿತ್ತು. ಚನ್ನಪಟ್ಟಣದಲ್ಲೇ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದ್ದು ದೋಸ್ತಿಗಳಿಗೆ ಟಕ್ಕರ್ ನೀಡಿದ್ದಾರೆ. ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳು ಹೇಗೆ ಬೀದಿಗಿಳಿದಿದ್ರೆ ಜನಸಾಮಾನ್ಯರ ಗತಿ ಏನು ಎಂಬ ಮಾತು ಕೂಡ ಚರ್ಚೆಯಾಗ್ತಾ ಇದೆ. ಇವರ ಈ ಸಮರದಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.